ಅಣ್ಣ ಹೆಂಗಿತ್ತಣ್ಣ ಫಿಲಮು? ಸಿನಿಮಾ ಮಾತ್ರ ಕಾಂತಾರ ಸಿನಿಮಾ ಏನೋ ಮಾಡ್ಬಿಟ್ಟು ಫುಲ್ ಗೆದ್ಬಿಟ್ರು. ಬಟ್ ಕಾಂತಾರ 2 ಸಿನಿಮಾ ಏನ್ ಗುರು ಮಾಡ್ರ ಸಿನಿಮಾ ನೀನು? ಏನ್ ಸಿನಿಮಾ ಇದು? ನನ್ನ ಮಗನ್ ಫುಲ್ ಸೈಕೋ ಗುರು. ಒಂದೊಂದ್ ಸೀನ್ ಬರೋ ಫುಲ್ ಸೈಕೋ. ಯಾಕಂದ್ರೆ ಆ ಸಿನಿಮಾದಲ್ಲಿ ನೋಡ್ತೀವಲ್ಲ ಪ್ರಾಣಿಗಳ ತರ ಅವೆಲ್ಲ ಬೇರೆ ಲೆವೆಲ್ ಆಗೈತೆ. ಫಸ್ಟ್ ಹಾಫ್ ಅಂತೂ ಸ್ಟಾರ್ಟಿಂಗ್ ಬರ್ತಾರೆ ಬಂದಿದ್ದು ತಡವಾಯ್ತಾ ಅಂತಾರೆ, ಅವೆಲ್ಲ ಖರಾಬ ಕೊಟ್ಟವ್ರೆ. ಇನ್ ರುಕ್ಮಿಣಿ ವಸಂತ ಅಂತೂ ಫುಲ್ ಇಷ್ಟ ಆಗ್ಬಿಟ್ರು ನನಗಂತ ಸಿನಿಮಾದಲ್ಲಿ. ದೇವಕನ್ಯಾ ಅಂತಾರಲ್ಲ ಆತ ನೋಡ್ದಂಗ ಆಯ್ತು. ದುಡ್ಡಿದ್ರೆ ಶ್ರೀಮಂತ, ದುಡ್ಡಿರೋ ಹೀರೋನು ಇಷ್ಟಪಡೋ ಹೀರೋಯಿನು ನಮ್ ರುಕ್ಮಿಣಿ ವಸಂತ. ಅದಂತೂ ಸೈಕ್ ಆಗೈತೆ. ಇನ್ನ ಗುರು ನಂಗೆ ತುಂಬಾ ಇಷ್ಟ ಫುಡ್ ರಾಗಿ ರೊಟ್ಟಿ. ಏನ್ ಗುರು ಮಾಡೋ ರಿಷಬ್ ಶೆಟ್ಟಿ ಫೈಟು ಅವೆಲ್ಲ ಅಂತೂ ಬೇರೆ ಲೆವೆಲ್ ಆಗೈತೆ. ಒಂದಂತೂ ಹೇಳ್ತೀನಿ, ಸಿನಿಮಾದಲ್ಲಂತೂ ಲಾಸ್ಟ್ ಅಲ್ಲಿ ಒಂದು ಒಂಥರ ಅಂತ ಅನ್ನಕೊಂಡ ಅಂತಾರಲ್ಲ, ಅದು ಒಂಥರ ಟಾಸನ್ ತರ ಗೊತ್ತಲ್ಲ, ಅವೆಲ್ಲ ಅಂತೂ ಗ್ರಾಫಿಕ್ಸ್ ತರ ಐತೆ ಅದು. ಬಟ್ ರಿಯಲ್ ಲೈಫ್ ಅಲ್ಲಿ ನಡೆದಂಗೈತೆ. ಇನ್ನ ಹೂವಿನ ಕೂಡ ಅವೆಲ್ಲ ಸೂಪರ್ ಮಾಡವ್ರೆ. ಒಂದ್ ಒಳ್ಳೆ ಸಿನಿಮಾ. ನಾನ್ ಥಿಯೇಟರ್ ಬಂದು ನೋಡಿ ಅಂತಂದ್ರು ನೋಡ್ತೀರಾ, ನೋಡ್ಬೇಡ ನೋಡೇ ನೋಡ್ತೀರಾ. ಬಟ್ ಅಂತ ಸಿನಿಮಾ ಕೊಟ್ಟವ್ರೆ. ಎಲ್ಲಾ ಕನ್ನಡ ಥಿಯೇಟರ್ ಬಂದು ನೋಡಿ. ಗುರು ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಈಗ ತಮಿಳಲ್ಲಿ ತೆಲುಗಲ್ಲಿ ಹಂಗ್ ಬಂತು ಹಿಂಗ್ ಬಂತು ಓಜಿ ಗೀಜು ಅಂತಾರೆ. ಬೇರೆ ಇಂಡಸ್ಟ್ರಿ ಅವರು ಬಿಯರ್ ಕಟ್ಕೊಳ್ಳಿ ಹೊಡ್ದಾರ. ಯಾಕಂದ್ರೆ ಕನ್ನಡ ಬಂದಿರೋದು ನಮ್ ಕನ್ನಡ ಸಿನಿಮಾ ಕಾಂತಾರ. ಅಷ್ಟೇ ಹೇಳೋದು. ಸೂಪರ್ ಆಗೈತೆ. ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ. ಜೈ ಕರ್ನಾಟಕ. ಮತ್ತೆ 1,000 ಕೋಟಿ ಮೀರ್ಸತ್ತಾ? ಮಾಡ್ಲೇಬೇಕು ಗುರು ಇದು. ಯಾಕೆಂದ್ರೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇದು ಹೇಳ್ಬೇಕಾ ಬೇಡ ಗೊತ್ತಿಲ್ಲ. ಲಾಸ್ಟ್ ಟೈಮ್ 150 ಇಟ್ಕೊಂಡೆ 450 ಕೋಟಿ ಕಲೆಕ್ಷನ್ ಮಾಡಿದ್ರು. ಇವತ್ತು ಒಂದ್ 200 ರೂಪಾಯಿ ಬಿಟ್ಕೊಂಡು ಪಕ್ಕ ಹೊಡೆದೇ ಕೂಲಿ ಸಿನಿಮಾ ಹೊಡಿತದೆ ಅಂತ ಹೇಳಿದ್ರು. ಅದು ಹೊಂಟೋಗ್ಬಿಡ್ದ ಆ ಕಡೆಗೆ. ಇವತ್ತು ಆಮೇಲೆ ಓಜಿ ಬಂತು, ಮಚ್ಚಿರ್ಕೊಂಡ್ ಕದಿರ್ಕೊಂಡ್ ಅಂದ್ರು, ಅವರು ಹೊಂಟೋಗ್ಬಿಟ್ರು. ರಿಷಬ್ ಶೆಟ್ಟಿ ಬಂದವ್ರೆ. ನನ್ನ ಹೆಸರು ಜಾಗ್ವಾ ಜಾಕ್ಸನ್. ಏನ್ ಗುರು ಮಾಡೋರು ರಿಷಬ್ ಶೆಟ್ಟಿ ಆಕ್ಷನ್ ಸೂಪರ್ ಆಗೈತೆ.